ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಏನಪ್ಪ ನಕ್ಷ ಫುಲ್ ರೆಡಿಯಾಗಿ ಕೂತಿದ್ದಾಳೆ ಅಂತ ನೋಡ್ತಿದ್ದೀರಾ? ನನಗೆ ಶೀತ ಕೆಮ್ಮು ಸ್ವಲ್ಪ ಪರವಾಗಿಲ್ಲ, ನನ್ನಿಂದ ನಕ್ಷಂಗೆ ಸ್ಪ್ರೆಡ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಮೇಡಮ್ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಇವತ್ತು. ಹೆಂಗಾಗಿದೆ ಶೀತ ಆಗಿ ಮೂತಿ? ಹೆಂಗಾಗಿದೆಯಪ್ಪ ಮೂತಿ 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 ಹೆಂಗಾಗಿದೆ? ಶಿಟ್ಟು ಬರ್ತೈತಾ? ಗಬ್ಬಿ 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 ನೀನು. ಬೆಳಗ್ಗೆಯಿಂದನೂ ಶೀತ ಆಗಿರೋದಕ್ಕೆ ರೇಗಿಸ್ತಾ ಇದ್ದೆ ಗಬ್ಬಿ ನೀನು ಅಂತ. ಹಂಗೆ ಅಂದ್ಬಿಟ್ರೆ ಸಾಕು ಸಿಕ್ಕಾಬಟ್ಟೆ ಕೋಪ ಮಾಡ್ಕೋತಾ ಇದ್ಲು. ನಾನು ಬೆಳಗ್ಗೆ ಟಿಫನ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ, ಹಾಗೆ ನಕ್ಷಂಗೆ ರಾಗಿ ಸರಿ ಮಾಡಿದ್ದೆ. ಏನೂ ತಿಂತಿತ್ತಿಲ್ಲ, ಎಲ್ಲನೂ ಉಗಿತಾ ಇದ್ಲು. ಅದಕ್ಕೆ ಫಸ್ಟ್ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಇಬ್ಬರು ರೆಡಿಯಾಗಿದ್ವಿ. ಇವಾಗ ಹೊರಡಬೇಕು. ಸಿಂಪಲ್ಲಾಗಿ ಪೂಜೆನೂ ಮಾಡಿದ್ದೀನಿ. ಇವಾಗ ಹೇಗಿದ್ರು ಹಾಸ್ಪಿಟ್ಲಿಗೆ ಟೌನ್ಗೆ ಹೋಗ್ಬೇಕಲ್ವಾ, ಅಲ್ಲೇ ಬರ್ತಾ ಹೂ ತೊಗೊಬಂದ್ರಾಯ್ತು, ಮತ್ತು ಮುಡ್ಸಿದ್ರಾಯ್ತು ಫೋಟೋಗೆಲ್ಲ ಅಂತೇಳಿ ಹಾಗೆ ದೀಪ ಹಚ್ಚಿದ್ದೆ. ಹಾಗೆ ಇವಾಗಷ್ಟೇ ಲಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಟೈಮ್ 11 ಗಂಟೆ ಆಗಿದೆ, ಸ್ವಲ್ಪ ಬೇಗನೆ ಹೋಗ್ತಿದ್ದೀವಿ. ಅವತ್ತು ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಜನನೂ ಅಷ್ಟೇ ತುಂಬ ಜನ ಆಗ್ಬಿಟ್ಟಿದ್ರು. ತೋರ್ಸೋಕ್ಕೂ ಸ್ವಲ್ಪ ಹಿಂಸೆ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೊರಟ್ರೆ ಇವಳನ್ನ ಬೇಗ ತೋರಿಸ್ಕೊಂಡು ಬರ್ಬೋದು ಅಂತೇಳಿ ರೆಡಿಯಾಗಿದ್ದೆ. ಹಾಗೆ ಸ್ವಲ್ಪ ಮೋಡನೂ ಆಗಿದೆ, ಮಳೆ ಬರೋಂಗೆ ಬೇರೆ ಇದೆ. ಸ್ವಲ್ಪ ಬೇಗ ಹೋಗಿ ಬರಬೇಕು. ಕಿರಣ್ ಅವರು ಊರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತೇಳಿ ಊರಿಗೆ ಹೋಗಿದ್ದಾರೆ. ನಾನೇ ಹೋಗಿ ತೋರಿಸ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೀನಿ. ಇವಾಗ ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ, ಈ ರೋಡಿಂದ ಸ್ವಲ್ಪ ಮುಂದೆ ಹೋದರೆ ಸಾಕು, ಅಲ್ಲೇ ಮೇಯ್ನ್ ಹೈವೇ ಸಿಗುತ್ತೆ. ಸೊ ಅಲ್ಲಿ ನಿಂತ್ಕೊಂಡ್ರೆ ಸಾಕು, ಆಟೋಗಳೆಲ್ಲ ಸ್ಟಾಪ್ ಕೊಡ್ತವೆ. ಅಲ್ಲಿಂದ ಹಾಸ್ಪಿಟಲ್ಗೆಲ್ಲ 10 ರೂಪೀಸ್ ತಗೊಳ್ತಾರೆ ಅಷ್ಟೇ. ಅಕಸ್ಮಾತ್ ಏನಾದರೂ ಆಟೋ ಸಿಗ್ನಿಲ್ಲ ಅಂದ್ರೂ ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಆಗೋದು, ನಡ್ಕೊಂಡೇ ಹೋಗ್ಬೋದು. ನೋಡ್ತೀನಿ, ಆಟೋ ಸಿಕ್ಕಿದ್ರೆ ಆಟೋಗೆ ಹೋಗ್ತೀನಿ, ಇಲ್ಲಾಂದರೆ ಹಾಗೆ ನಡ್ಕೊಂಡೇ ಹೋಗ್ತೀನಿ. ಎಲ್ಲಿಗೆ ಹೋಗಬೇಕು ಅನ್ನೋದಾದ್ರೂ ಕಾರಲ್ಲಿ ಹೋಗೋಣ ಅಂತೀನಿ, ಇಲ್ಲ ಬೈಕಲ್ಲಿ ಹೋಗೋಣ ಅಂತಲೇ ಅಂತಿರ್ತೀನಿ. ಈಗ ಸ್ವಲ್ಪ ಆಚೆ ಹೋಗಬೇಕು ಅನ್ನೋದಾದರೂ ಅಷ್ಟೇ ಬೈಕೇ ಬೇಕು ಅಂತಿರ್ತೀನಿ. ಇವತ್ತೊಂದು ಸ್ವಲ್ಪ ಹಾಗೆ ವಾಕ್ ಮಾಡ್ದಂಗೆ ಆಗುತ್ತೆ, ನಡ್ಕೊಂಡೇ ಹೋಗೋಣ ಅಂತೇಳಿ ನಿಧಾನಕ್ಕೆ ನಾನು ನಕ್ಷನೇ ಮಾತಾಡಿಕೊಂಡು ನಡ್ಕೊಂಡೇ ಹೋಗೋಣ ಅಂತ ಹೋಗ್ತಿದ್ದೀವಿ. ಈ ಸರಿ ನಾವು ಫ್ಯಾಮಿಲಿಯವರೆಲ್ಲ ದಸರಾ ಲೈಟಿಂಗ್ಸ್ ನೋಡೋಕೆ ಹೋಗೋಣ, ಹಾಗೆ ಆನೆಗಳೆಲ್ಲ ರೌಂಡ್ಸ್ ಹೋಗುತ್ತಲ್ಲ ಎಲ್ಲನೂ ನೋಡೋಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಅವ್ರಿಗೆ ಸಡನ್ನಾಗಿ ಊರಲ್ಲೇನೋ ಕೆಲಸ ಅಂತ ಬಂತು ಅಂದ್ಬಿಟ್ಟು ಬೇಗ ಹೋದರು. ಸೊ ಅದಕ್ಕೋಸ್ಕರ ಪ್ಲ್ಯಾನ್ ಎಲ್ಲ ಉಲ್ಟಾಗೋಯ್ತು. ಬೇಗನೆ ಹಾಸ್ಪಿಟಲ್ ಹತ್ರ ಬಂದೆ, ನೋಡಿದ್ರೆ ಜನ ಯಾರೂ ಕಾಣಿಸ್ತಿತ್ತಿಲ್ಲ. ಸೊ ಬೇಗ ತೋರಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ಕೊಂಡು ಹೋಗ್ತಿದ್ದೆ. ಜಾಸ್ತಿ ಜನ ಇದ್ದರೆ ಇಲ್ಲೇ ಟೋಕನ್ ಕೊಡೋಕೆ ಕೂತಿರ್ತಿದ್ರು, ಯಾರೂ ಇತ್ತಿಲ್ವಲ್ಲ. ಸೊ ಸೀದಾ ಒಳಗಡೆ ಹೋದೆ ನಾನು ಹೋಗೋ ಅಷ್ಟೊತ್ತಿಗೆ ಒಬ್ಬರು ಪೇಷಂಟ್ ಕೂತಿದ್ರು. ಅವ್ರಿಗೆ ಗಂಟ್ಲು ಕ್ಯಾನ್ಸರ್ ಇದೆಯಂತೆ, ಟ್ರೀಟ್ಮೆಂಟ್ ಎಲ್ಲ ಆಗಿದೆಯಂತೆ. ಬಟ್ ಆದರೂ ಇನ್ನೂ ಕ್ಯೂರ್ ಆಗಿಲ್ಲ. ನೋವು ತಡೆಯೋಕ್ಕಾಗ್ದಲೇ ಇಂಜೆಕ್ಷನ್ ಏನಾದರೂ ಕೊಡಿ ಡಾಕ್ಟರ್ ಅಂತ ಬಂದಿದ್ರು. ಇವರು ಆ ಥರ ಎಲ್ಲ ಕೊಡಬಾರ್ದು, ಹಾಸನ ಹೋಗಿ ಅಂತ ಹೇಳ್ತಿದ್ರು. ಫುಲ್ಲು ನೋವು ತಡೆಯೋಕ್ಕಾಗ್ದಲೇ ತುಂಬ ಅಳ್ತಾ ಇತ್ತು. ನೋಡೋಕ್ಕೆ ಪಾಪ ಅನ್ನಿಸ್ತಿದ್ರು ಮಾತ್ರ. ಅವ್ರನ್ನೆಲ್ಲ ಚೆಕಪ್ ಮಾಡಿದ್ದಾದಮೇಲೆ ನೆಕ್ಸ್ಟು ನಕ್ಷನ್ ತೋರಿಸ್ದೆ. ಇವಳಿಗೆ ಶೀತ ಕೆಮ್ಮು ಜ್ವರ ಎಲ್ಲ ಇದೆ ಅಂತ ಹೇಳಿದ್ಕೆ ಶಿರಾಫ್ ಎಲ್ಲ ಬರ್ಕೊಟ್ಟಿದ್ದಾರೆ. ಹಾಗೆ ಫಸ್ಟ್ ಟೈಮ್ ನಕ್ಷಂಗೆ ಟ್ಯಾಬ್ಲೆಟ್ ಸಮೇತ ಬರ್ಕೊಟ್ಟಿದ್ದಾರೆ. ಅವ್ರು ಹೇಳಿ ಶಿರಾಫು ಮತ್ತು ಟ್ಯಾಬ್ಲೆಟ್ಸ್ನೆಲ್ಲ ತಗೊಂಡು ಯಾವ್ಯಾವ ಟೈಮಿಗೆ ಕೊಡಬೇಕು ಅಂತಲೂ ಕೇಳಿಕೊಂಡು, ಕಮ್ಮಿ ಆಗಿಲ್ಲ ಅಂದರೆ ಇನ್ನು 2 ಡೇಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸರಿ ಅಂತ ಹೇಳಿ ಇವಾಗಷ್ಟೇ ಹೊರಗಡೆಗೆ ಬಂದೆ. ಏನಿಲ್ಲ, ಒಂದು ಅರ್ಧ ಗಂಟೆನೂ ಆಗಲಿಲ್ಲ, ಬೇಗನೆ ಚೆಕಪ್ ಮಾಡೆಲ್ಲ ಆಯಿತು. ನೆಕ್ಸ್ಟ್ ಇವಾಗ ಸ್ವಲ್ಪ ಮನೆಗೆ ಐಟಮ್ಸ್ಗಳನ್ನ ತಗೋಬೇಕು, ಅದಕ್ಕೋಸ್ಕರ ಅಂಗಡಿಗೆ ಹೋಗ್ತಿದ್ದೀನಿ. ನಾನು ನಾರ್ಮಲಾಗಿ ಯಾವಾಗಲೂ ಇಲ್ಲೇ ಬಂದು ತಗೊಳ್ಳೋದು. ಮತ್ತು ಇನ್ನೊಂದು ಸರಿ ಅದಕ್ಕೋಸ್ಕರನೇ ಬರಬೇಕಲ್ಲ, ಇವಾಗಲೇ ತೊಗೊಂಡೋಗೋಣ ಅಂತೇಳಿ ಐಟಮ್ಸ್ಗಳನ್ನೆಲ್ಲ ತಗೋತಿದ್ದೀನಿ. ಸ್ವಲ್ಪ ಬೇಗನೆ ಮನೆಗೆ ಹೋಗಬೇಕು, ಮಳೆ ಬೇರೆ ಬರೋ ಥರ ಇದೆ. ಬಟ್ಟೆನೆಲ್ಲ ಮೇಲೆ ಒಣಗಾಕಿದ್ದೆ, ಹೋಗಿ ಅದನ್ನೆಲ್ಲ ತೆಗ್ದಿಡಬೇಕು. ಹಾಗೆ ಇಲ್ಲಿ ದಿನಸಿ ಐಟಮ್ಸ್ಗಳನ್ನೆಲ್ಲ ತಗೊಂಡಾದ ತಕ್ಷಣವೇ ಇಲ್ಲೇ ಆಟೋ ಸ್ಟ್ಯಾಂಡ್ ಹತ್ರ ಬಂದು ನಿಂತಿದ್ದೆ. ನಕ್ಷಂಗೆ ಹಿಂಗಿದ್ರು ಜ್ವರ ಬಂದಿದೆಯಲ್ಲ, ಅವಳು ಏನು ಊಟನೇ ಮಾಡ್ತಿದ್ದಿಲ್ಲ, ರಾಗಿ ಸರಿ ರೈಸ್ ಏನು ತಿಂತಿದ್ದಿಲ್ಲ. ಬ್ರೆಡ್ ಅಥವಾ ಬನ್ನಾದರೂ ತಗೊಳ್ಳೋಣ, ಅದನ್ನಾದರೂ ತಿಂತಾಳೇನೋ ಅಂತ ಬೇಕ್ರಿ ಹತ್ರ ಬಂದು ತಗೋತಿದ್ದೆ. ಇವಾಗ ನಮಗೆ ಜ್ವರ ಬಂದ್ರೇ ಏನು ತಿಂದ್ರೂ ರುಚಿ ಸಿಗ್ತಿರಲ್ಲ, ಬಾಯೆಲ್ಲ ಕೈಯ ಆಗ್ತಿರುತ್ತೆ. ಇನ್ನು ಮಕ್ಳಿಗೆ ಬಂದರೆ ಗೊತ್ತಾಗುತ್ತಾ, ಅವಳಿಗೂ ಅಷ್ಟೇ ಜ್ವರ ಬಂದಿರೋದಕ್ಕದಕ್ಕೂ ಏನಂದ್ರೆ ಏನು ತಿಂತಾನೆ ಇತ್ತಿಲ್ಲ. ಅದಕ್ಕೋಸ್ಕರ ಬನ್ನಾದರೂ ತಿಂತಾಳೇನೋ ಅಂತೇಳಿ ತಗೊಂಡು ಹಾಗೆ ಆಟೋದಲ್ಲಿ ವೆಯ್ಟ್ ಮಾಡ್ತಿದ್ದೆ. ಹೇಳಿದ್ದೆ ನಿಮಗೆ ಕಳೆದ ವೀಡಿಯೋದಲ್ಲೇ, ಸೀಟ್ ಆಗೋವರೆಗೂ ಗಾಡಿ ಸ್ಟಾರ್ಟ್ ಮಾಡಲ್ಲ.
ಒಂದು 4-5 ಜನ ಆದ ತಕ್ಷಣವೇ ಹೊರಡ್ತಾರೆ. ನಡ್ಕೊಂಡೇ ಹೋಗ್ಬೋದಿತ್ತು, ಸ್ವಲ್ಪ ಐಟಮ್ಸ್ಗಳೆಲ್ಲ ಇದ್ವಾ, ಹಿಡ್ಕೊಂಡು ಹೋಗೋಕೆ ಹಿಂಸೆ ಆಗುತ್ತೆ ಅಂತ ಆಟೋದಲ್ಲೇ ಹೋಗ್ತಿದ್ದೆ. ಹಾಗೆ ಅಲ್ಲಿ ಒಂದು 20 ರೂಪಾಯಿ ಕೊಟ್ಬಿಟ್ಟು ಸೇವಂತಿಗೆ ಹೂವು ತಗೊಂಡಿದ್ದು ಬರೀ 20 ರೂಪಾಯಿಗೆ ಅಷ್ಟೇ ಹೂವು. ಅವ್ರು ಹೂ ಕೊಟ್ಟಿರೋದು ನೋಡಬೇಕು, ಅರ್ಧ ಮಾರು ಮೇಲಿದೆ ಹೂವು. ಅದೇನಂದ್ರೆ ಆಯುಧ ಪೂಜೆ ಟೈಮಲ್ಲಿ ಹೋಗ್ಬಿಟ್ಟು ಕೇಳಿ 100 ರೂಪಾಯಿ ಕೊಟ್ರು ಅರ್ಧ ಮಾರು ಸಿಗಲ್ವೇನೋ, ಅಷ್ಟು ರೇಟ್ ಆಗಿಬಿಟ್ಟಿರುತ್ತೆ. ಮನೆಗೆ ಹೋದ ತಕ್ಷಣ ನಕ್ಷಂಗೆ ಸ್ವಲ್ಪ ಏನಾದರೂ ತಿನ್ನಿಸಿ ಶಿರಫ್ ಎಲ್ಲ ಕುಡಿಸಿ ಮಲಗಿಸ್ಬೇಕು. ಆಲ್ರೆಡಿ ತುಂಬ ಸುಸ್ತಾದಂಗೆ ಆಗ್ಬಿಟ್ಟಿದ್ದಾಳೆ, ಜ್ವರನೂ ಅಷ್ಟೇ ಜಾಸ್ತಿನೇ ಇದೆ. ನಮ್ಮನೇಲಿ ಹೇಗಾಗ್ಬಿಟ್ಟಿದೆ ಅಂದರೆ, ಇವಾಗ ನಕ್ಷಂಗೆ ಶೀತ ಕಮ್ಮಿ ಆಗ್ತಿದೆ ಅಂದರೆ ಮತ್ತೆ ನನಗೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ನನಗೆ ಕಮ್ಮಿ ಆಗ್ತಿದೆ ಅನ್ನೋ ಟೈಮಲ್ಲಿ ಮತ್ತೆ ಕಿರಣ್ ಅವ್ರಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಒಟ್ನಲ್ಲಿ ಶೀತ ಅನ್ನೋದು ನಮ್ಮ ಮನೆಯವ್ರನ್ನ ಬಿಟ್ಟು ಹೋಗ್ತಾನೆ ಇಲ್ಲ, ಒಂಥರ ವೈರಸ್ ಅಟ್ಯಾಕ್ ಆದಂಗೆ ಆಗ್ಬಿಟ್ಟಿದೆ. ಹಾಗೆ ನಿಧಿಗೆ ಕಾಲ್ ಮಾಡಿ ಮಾತಾಡಿದ್ರೆ ಅವಳಿಗೂ ಅಷ್ಟೇ ಶೀತ. ಹಾಸ್ಪಿಟಲ್ಗೆ ಹೋಗಿ ತೋರಿಸು ಅಂದರೆ ಇಲ್ಲ, ಟಾಬ್ಲೆಟ್ ಇದೆ ತಗೋತೀನಿ ಅದೊಂದೇ ಹೇಳ್ತಾಳೆ. ಈ ವೆದರ್ ಚೇಂಜ್ ಆಗೋದಕ್ಕೂ ಅದಕ್ಕೂ ಎಲ್ರಿಗೂ ಇನ್ಫೆಕ್ಷನ್ ಥರ ಆಗ್ಬಿಟ್ಟಿದೆ ಮಾತ್ರ. ಇವಾಗಷ್ಟೇ ಆಟೋಯಿಂದ ಇಳ್ದು ಮನೆ ಹತ್ರಕ್ಕೆ ಬಂದೆ. ನಾನು ಲಾಕ್ ಓಪನ್ ಮಾಡ್ತಿದ್ರೆ ನಾನೇ ಓಪನ್ ಮಾಡ್ತೀನಿ ಅಂತ ಅಕ್ಕಿ ಹಿಡ್ಕೊಂಡಿದ್ದಾಳೆ ನೋಡಿ. ಆ ಐಟಮ್ಸ್ಗಳನ್ನೆಲ್ಲ ಹಿಡ್ಕೊಂಡು ಇವಳನ್ನ ಕರ್ಕೊಂಡು ಬರೋಷ್ಟೊತ್ತಿಗೆ ಸಾಕಾಗೋಯ್ತು. ಏನಾದರೂ ಕಿತಾಪತಿ ಮಾಡ್ತಾಯಿದ್ಲು, ಹೂವೆಲ್ಲ ಕಿತ್ತಾಕೋದು, ಬಿಸ್ಕೆಟ್ನೆಲ್ಲ ಎಸೆಯೋದು ಎಲ್ಲ ಮಾಡ್ತಿದ್ಲು. ಫಸ್ಟ್ ಕರ್ಕೊಬಂದರೆ ಸಾಕು ಅನ್ನಿಸ್ತಿತ್ತು ಮನೆಗೆ. ಕರ್ಕೊಬಂದ ತಕ್ಷಣ ಅವಳನ್ನ ಕೂರಿಸ್ಬಿಟ್ಟು ಹಾಲನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇವಾಗ ಬಂದು ತಿನ್ಸಿರೋಣ, ಆಮೇಲೆ ಮತ್ತೆ ಊಟ ಮಾಡಿಸಿದ್ರಾಯ್ತು ಅಂತ. ನೋಡಿ, ಒಂದು 3 ಥರ ಶಿರಾಫ್ಗಳು ಕೊಟ್ಟಿದ್ದಾರೆ, ಜ್ವರಕ್ಕೆ, ಶೀತಕ್ಕೆ, ಕೆಮ್ಮಿಗೆ. ಹಾಗೆ ಫಸ್ಟ್ ಟೈಮ್ ನಕ್ಷಂಗೆ ಟಾಬ್ಲೆಟ್ ಸಮೇತ ಕೊಟ್ಟಿದ್ದಾರೆ. ನಿಮ್ಗೆ ಹೇಳಿದ್ನಲ್ಲ ಹೂ ತಗೊಂಡೆ ಅಂತ, ಬರೀ 20 ರೂಪಾಯಿಗೆ ಎಷ್ಟೊಂದು ಹೂ ಕೊಟ್ಟಿದ್ದಾರೆ ನೋಡಿ. ಹಾಗೆ ಅವಳನ್ನ ಆಟಾಡೋಕ್ಕೆ ಕೂರಿಸ್ಬಿಟ್ಟು ನಾನು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರ ಫೋಟೋಗೆ ಹೂ ಮುಡಿಸ್ದೆ. ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿ ದೀಪ ಹಚ್ಚಿದ್ದೆ, ಅದಕ್ಕೆ ಬರೀ ಎಲ್ಲ ಹೂ ಮುಡಿಸ್ದೆ, ಮತ್ತು ಸಂಜೆ ದೀಪ ಹಚ್ಬೇಕಲ್ಲ ಅಂತ. ಅದಾದಮೇಲೆ ಹಾಲೆಲ್ಲ ಕಾಯಿಸಿದ ತಕ್ಷಣವೇ ಅವಳಿಗೆ ಬಂದು ತಿನ್ನಿಸ್ತಿದ್ದೀನಿ. ಇವಾಗ ಬಂದು ತಿನ್ನಿಸ್ಬಿಟ್ಟು ಶಿರಾಫ್ ಎಲ್ಲ ಕುಡಿಸಿರೋಣ, ಆಮೇಲಿಂದ ಊಟ ಮಾಡಿಸಿದ್ರಾಯ್ತು ಅಂತ. ಅವಳಿಗೂ ತಿನ್ನಿಸಿದ್ದಾದ ತಕ್ಷಣವೇ ಸ್ವಲ್ಪ ಬೆಚ್ಚ ನೀರಲ್ಲಿ ಹಾಗೆ ಕೈಕಾಲು ತೊಳೆದೆ. ಜ್ವರ ಬೇರೆ ಇತ್ತಲ್ಲ, ಅದಕ್ಕೆ ಸ್ನಾನ ಮಾಡ್ಸೋಕೆ ಹೋಗಿತ್ತಿಲ್ಲ. ಕೈಕಾಲೆಲ್ಲ ತೊಳೆದು ಬೇರೆ ಬಟ್ಟೆ ಹಾಕಿ ಮಲ್ಕೊಂಡ್ಲು. ಶಿರಾಫು ಮತ್ತು ಟಾಬ್ಲೆಟ್ ಎಲ್ಲ ಕುಡ್ದಿದ್ದಾಳಲ್ಲ, ಅವಳಂತೂ ಫುಲ್ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗೆ ನಾನು ಊಟಕ್ಕೆ ಏನಾದರೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೆ. ನಾನು ಒಬ್ಬಳೇ ಇರೋದ್ರಿಂದ ಸಾಂಬಾರು ಏನಾದರೂ ಮಾಡಿಕೊಂಡ್ರೆ ಸುಮ್ಮನೆ ಉಳ್ಕೊಬಿಡುತ್ತೆ. ಅದಕ್ಕೋಸ್ಕರ 1-2 ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೆ. ಹಾಗೆ ಆಲೂಗೆಡ್ಡೆ ಪಲ್ಯ ಮಾಡಿಕೊಂಡು ಅದ್ರ ಜೊತೆಗೆ ಪರೋಟ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಪರೋಟನ ನಾನು ಮಾಡ್ತಿರೋದಲ್ಲ, ಅಂಗಡಿಯಿಂದ ಬರ್ತಾ ಒಂದು ಪ್ಯಾಕೆಟ್ ತೊಗೊಬಂದೆ. 70 ರೂಪಾಯಿಗೆ 10 ಪರೋಟ ಇರುತ್ತೆ. ಇವಾಗ ನಾನು ಮಧ್ಯಾಹ್ನದ ಊಟಕ್ಕೆ ಪರೋಟ ಮತ್ತು ಆಲೂಗೆಡ್ಡೆ ಪಲ್ಯನ ಮಾಡ್ಕೊತಿದ್ದೀನಿ. ಫಸ್ಟ್ ಇಲ್ಲಿ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಕೊತಿದ್ದೀನಿ. ಹಾಗೆ ಆಯಿಲ್ ಕಾದ ತಕ್ಷಣವೇ ಸಾಸಿವೆ ಮತ್ತು ಕಡಲೆಬೇಳೆ, ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಬೇಕು ಅನ್ನೋದಾದರೆ ಟೊಮೆಟೊನೂ ಹಾಕ್ಕೋಬೋದು. ಟೊಮೆಟೊ ಹಾಕ್ಕೊಂಡ್ರೆ ಸ್ವಲ್ಪ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಟೊಮೆಟೊ ಹಾಕ್ಕೋತಿಲ್ಲ, ಬರೀ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೋತಿದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ತಕ್ಷಣವೇ ನಾನೊಂದು 2 ಆಲೂಗೆಡ್ಡೆನ ಬೇಯಿಸಿ ತೆಗೆದಿಟ್ಕೊಂಡಿದ್ದೆ. ನನಗೆ ಇವಾಗ ಒನ್ ಟೈಮ್ಗೆ ಆದರೆ ಸಾಕು, ಸಂಜೆಗೆ ಏನಾದರೂ ಬೇರೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಬರೀ 2 ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೆ. ಫಸ್ಟ್ ಇಲ್ಲಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದ ತಕ್ಷಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೋತಿದ್ದೀನಿ. ಮತ್ತು ಆಲೂಗೆಡ್ಡೆ ಬೇಯೋದಕ್ಕೂ ಅಷ್ಟೇ ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನ ಹಾಕ್ಕೊಂಡಿದ್ದೆ. ಸೊ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹೊರಗಡೆ ಹೋಟೆಲಲ್ಲೆಲ್ಲ ಹೋಗಿ ಒಂದು ಪ್ಲೇಟ್ ಪರೋಟ ಅಂದರೆ 2 ಪರೋಟ ಕೊಟ್ಬಿಟ್ಟು ಏನಾದರೂ ಒಂದು ಪಲ್ಯ ಕೊಟ್ಬಿಟ್ರೆ ಸಾಕು, 50 ರೂಪಾಯಿ ಇಲ್ಲ ಅಂದರೆ 70 ರೂಪಾಯಿ ತೊಗೊಬಿಡ್ತಾರೆ. ಅದಂತೂ ಸುಮ್ಮನೆ ವೇಸ್ಟ್ ಅಂದ್ಕೊಳ್ಳಿ. ಅದ್ರ ಬದಲು ಈ ಥರ ಒಂದು ಪ್ಯಾಕೆಟ್ ತಂದ್ಕೊಂಡ್ರೆ 70 ರೂಪಾಯಿ ಕೊಟ್ಟರೆ 10 ಪರೋಟ ಇರುತ್ತೆ. ಏನಿಲ್ಲ ಅಂದರೂ 2-3 ಜನ ತಿನ್ಕೋಬೋದು. 2 ಪರೋಟ ತಿನ್ನೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ, ಯಾಕಂದರೆ ಅಷ್ಟು ತಿಕ್ಕಾಗಿರುತ್ತೆ. ಸೊ ಅದ್ರ ಬದಲು ಈ ಥರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ತಕ್ಷಣವೇ ಅದಕ್ಕೆ ಬೇಯಿಸಿ ತೆಗೆದಿಟ್ಕೊಂಡಿದ್ದು ಆಲೂಗೆಡ್ಡೆನ ಹಾಕ್ಕೋತಿದ್ದೀನಿ. ಅದನ್ನು ಕಂಪ್ಲೀಟ್ ತಣ್ಣಗೆ ಮಾಡಿ ಸ್ಮ್ಯಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಆಲೂಗೆಡ್ಡೆ ಪಲ್ಯ ರೆಡಿ ಆಗೋಗುತ್ತೆ. ಇವಾಗ ತವಾ ಇಟ್ಕೊಂಡು ಅದ್ರ ಮೇಲೆ ಪರೋಟ ಹಾಕ್ಕೊಂಡು ಬಿಸಿ ಮಾಡ್ಕೊತಿದ್ದೀನಿ. ಈ ಪರೋಟನೂ ಅಷ್ಟೇ ಚೆನ್ನಾಗಿ ಬೇಯಿಸ್ಕೋಬೇಕು.
ಮೈದಾದಿಂದ ಮಾಡಿರೋದ್ರಿಂದ ಎರಡು ಕಡೆನೂ ನೀಟಾಗಿ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಸುಮ್ಮನೆ ಹೊಟ್ಟೆ ನೋವು ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಚೆನ್ನಾಗಿ ಎರಡು ಕಡೆನೂ ಆಯಿಲ್ ಹಾಕ್ಕೊಂಡು ಬೇಯಿಸ್ಕೊತಿದ್ದೀನಿ. ನೋಡೋಕ್ಕೆ ಮಾತ್ರ ತುಂಬ ಸಾಫ್ಟಾಗಿ ಚೆನ್ನಾಗಿ ಕಾಣಿಸ್ತಿದೆ. ಟೇಸ್ಟ್ ಹೇಗಿರುತ್ತೆ ಅಂತ ನೋಡಬೇಕು. ನಾನು ಯಾವಾಗಲೂ ಮನೇಲಿ ಒಂದು ಸರಿನೂ ಟ್ರೈ ಮಾಡಿಲ್ಲ ಪರೋಟಾನ. ಯಾವಾಗಲಾದರೂ ಟ್ರೈ ಮಾಡಿದ್ರೆ ಮಿಸ್ ಮಾಡ್ದಲ್ಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಕ್ಷ ಹೇಳೋಷ್ಟೊತ್ತಿಗೆ ನಾನು ಊಟ ಮಾಡಿಕೊಂಡು ಟೆರೆಸ್ ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿದ್ದೆ, ಅದನ್ನೆಲ್ಲ ತಗೊಬರಬೇಕು. ಹಾಗೆ ಅವಳು ಎದ್ಮೇಲೆ ಅವಳಿಗೆ ರವೆ ಗಂಜಿ ಮಾಡಿಕೊಡೋಣ ಅಂತ. ರಾಗಿ ಸರಿ ಆಗಲಿ ರೈಸ್ ಆಗಲಿ ಏನೂ ಊಟ ಮಾಡ್ತಿಲ್ಲ, ಎಲ್ಲ ಉಗೀತಿದ್ದಾಳೆ. ಸೊ ಅವಳಿಗೆ ಸ್ವಲ್ಪ ರವೆ ಗಂಜಿ ಮಾಡಿಕೊಡೋಣ ಅಂತ ರವೆನ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಫೈನಲಿ ಪರೋಟ ಮತ್ತು ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ನೆಕ್ಸ್ಟ್ ಏನಿದ್ರು ಫುಲ್ ಬ್ಯಾಟಿಂಗ್ ಮಾಡೋದೆ. ನೋಡೋದಕ್ಕೆ ಮಾತ್ರ ಫುಲ್ ಯಮ್ಮಿಯಾಗಿ ಕಾಣಿಸ್ತಿದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.